ಆಕೆ ಕಿರುತೆರೆ ನಟಿ, ಆತ ಸಿನಿಮಾ ನಿರ್ಮಾಪಕ. ಇಬ್ಬರು ಮದುವೆಯಾಗಿ 2 ವರ್ಷ ಆಗಿತ್ತು. ಆದರೆ ಸಂಸಾರದಲ್ಲಿ ಎದ್ದ ಬಿರುಗಾಳಿ ಇಬ್ಬರನ್ನು ದೂರ ಮಾಡಿತ್ತು. ಮಗಳಿಗಾಗಿ ತಲೆ ಕೆಡಿಸಿಕೊಂಡವ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ್ದಾನೆ. ಚೈತ್ರಾ ರಾಮ್ ಚಂದನವನದ ಜೂನಿಯರ್ ರಚಿತಾ ರಾಮ್ ಅಂತಾನೆ ಕರೆಸ್ಕೊಳ್ತಿರೋ ಹಾಟ್ ಬ್ಯೂಟಿ, ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚುತ್ತಿರೋ ಮಾದಕ ನಟಿ, ಅದರಲ್ಲೂ ನೆಟ್ಟಿಗರ ಪಾಲಿನ ಫೇವರೆಟ್. ದಿನಕ್ಕೊಂದು ವಿಡಿಯೋ, ದಿನಕ್ಕೊಂದು ಅವತಾರ, ಕಿಕ್ಕಿಯೇರಿಸೋ ಲುಕ್ನಲ್ಲಿ ಕಾಣಿಸ್ಕೊಳ್ಳೋ ಗುಳಿಕೆನ್ನೆ ಚೆಲುವೆ, ಅದೆಷ್ಟೋ ಪಡ್ಡೆಗಳ ಪಾಲಿನ ಹಾಟ್ ಫೇವರೆಟ್ ಆಗಿದ್ದಾಳೆ. ಒಂದೇ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ಸಾಕು, ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತಿದೆ. ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದ ಚೈತ್ರಾ ಸುತ್ತ ಈಗ ಹೊಸದೊಂದು ಸುದ್ದಿ ಸುತ್ತಾಡುತ್ತಿದೆ. ಗಂಡ ಹೆಂಡತಿ ಜಗಳದ ಸುದ್ದಿ ದೊಡ್ಡ ಸದ್ದು ಮಾಡುತ್ತಿದೆ. ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ ನಿರ್ಮಾಪಕ. ನಿಮ್ಮ ಮಗಳು ಬೇಕಂದ್ರೆ ನನ್ನ ಮಗಳನ್ನ ಕೊಡಿ, ಅತ್ತೆಗೆ ಆವಾಜ್. ಈತನ ಹೆಸರು ಹರ್ಷವರ್ಧನ್ ಅಂತ. ವರ್ಧನ್ ಸಿನಿಮಾಸ್ ಅನ್ನೋ ಪ್ರೊಡಕ್ಷನ್ ಕಂಪನಿಯ ಒಡೆಯ. ಸಿನಿಮಾದ ಜೊತೆಗೆ ಕೆಲವು ಸೀರಿಯಲ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. 5-6 ವರ್ಷದ ಹಿಂದೆ ನಿನ್ನಲ್ಲೇನೋ ಹೇಳಬೇಕು ಅನ್ನೋ ಸಿನಿಮಾವೊಂದನ್ನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾದ ಹೀರೋಯಿನ್ ಬೇರೆ ಯಾರೂ ಅಲ್ಲ, ಇದೇ ಚೈತ್ರ. ಸಿನಿಮಾಗೆ ಹೀರೋಯಿನ್ ಆಗಿ ಬಂದವಳು ನಿರ್ಮಾಪಕರ ಪಾಲಿನ ಹೀರೋಯಿನ್ ಕೂಡ ಆಗಿದ್ಲು. ಇಬ್ಬರ ಮಧ್ಯೆ ಪ್ರೀತಿ ಬೆಳೆಯುತ್ತಿದ್ದಂತೆ ಮದುವೆಯನ್ನೂ ಆಗಿದ್ರು. ಒಂದಿಷ್ಟು ಸಂಸಾರ ಮಾಡಿದವರಿಗೆ ಮುದ್ದಾದ ಮಗುವೂ ಜನಿಸಿತ್ತು. ಆದ್ರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗ್ತಿದ್ದಂತೆ ಇಬ್ಬರೂ ದೂರವಾಗಿದ್ರು. ಗಂಡ ಹೆಂಡತಿ ದೂರವಾಗ್ತಿದ್ದಂತೆ ಮಗಳು ತಾಯಿ ಬಳಿಯೇ ಉಳ್ಕೊಂಡಿದ್ಲು. ಅವತ್ತಿನಿಂದಲೂ ಮಗಳು ನನಗೆ ಬೇಕು ಅಂತ ಹರ್ಷವರ್ಧನ್ ಪಟ್ಟು ಹಿಡಿದಿದ್ರು. ಆದ್ರೆ ಚೈತ್ರಾ ಮಾತ್ರ ಮಗಳನ್ನ ಕೊಟ್ಟಿರಲಿಲ್ಲ. ಮಗಳ ಮೇಲಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಂತೆ ಹರ್ಷವರ್ಧನ್ ಕೊರಗೋದಕ್ಕೆ ಶುರು ಮಾಡಿದ್ರು. ಹೇಗಾದ್ರೂ ಸರಿ ನನ್ನ ಮಗಳು ನನ್ನ ಜೊತೆಗೇ ಇರಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಚೈತ್ರಾ ಬಳಿ ಮಗಳ ವಿಷಯ ಕೇಳಿದಾಗಲೆಲ್ಲ ದೊಡ್ಡ ಜಗಳ ಆಗ್ತಿತ್ತಂತೆ. ಹೀಗಾಗಿಯೇ ಕಿಡ್ನಾಪ್ ಮಾಡೋ ಐಡಿಯಾ ಮಾಡಿದ್ದಾರೆ. ಅಡ್ಡದಾರಿಯಲ್ಲಿ ಹೋದ್ರೂ ಪರವಾಗಿಲ್ಲ, ನನ್ನ ಮಗಳು ನನ್ನ ಜೊತೆಗೇ ಇರಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ. ಗಂಡನಿಂದ ದೂರಾಗಿದ್ದ ಚೈತ್ರ ಸಿನಿಮಾ ಸೀರಿಯಲ್ ಅಂತ ಬ್ಯುಸಿಯಾಗಿದ್ಲು. ಇದನ್ನೇ ಹರ್ಷವರ್ಧನ್ ಅಸ್ತ್ರ ಮಾಡಿಕೊಂಡಿದ್ದಾನೆ. ತನ್ನ ಸ್ನೇಹಿತ ಕೌಶಿಕ್ ಪತ್ನಿ ಚೈತ್ರಾಳ ಕಾಂಟ್ಯಾಕ್ಟ್ ಮಾಡಿದ್ದ. ಸಿನಿಮಾ ಹಾಗೂ ಸೀರಿಯಲ್ ಒಂದರಲ್ಲಿ ಆಫರ್ ಇದೆ ಅಂಥೇಳಿ 20,000 ಅಡ್ವಾನ್ಸ್ ಕೂಡ ಹಾಕಿಸಿದ್ದ. ನಂತರ ಶುರುವಾಗಿದ್ದೇ ಹರ್ಷವರ್ಧನ್ನ ಅಸಲಿ ಆಟ. ಅಡ್ವಾನ್ಸ್ ಕೊಟ್ಟ ಕೆಲವೇ ದಿನಕ್ಕೆ ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಮೈಸೂರು ರಸ್ತೆಗೆ ಕರೆಸ್ಕೊಂಡಿದ್ರು. ಯಾವಾಗ ಚೈತ್ರಾ ಎಂಟ್ರಿ ಕೊಟ್ಲೋ ಅಲ್ಲಿಂದಲೇ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಸೀದಾ ಮಂಡ್ಯದ ಕಡೆ ಕರೆದೊಯ್ದವರು ಚೈತ್ರಾಳ ತಾಯಿಗೆ ಕರೆ ಮಾಡಿದ್ದಾರೆ. ನಿಮ್ಮ ಮಗಳನ್ನ ನಾನು ಕಿಡ್ನಾಪ್ ಮಾಡಿದ್ದೇನೆ, ನಿಮ್ಮ ಮಗಳು ಬೇಕಂದ್ರೆ ನನ್ನ ಮಗಳನ್ನ ಕೊಡಿ ಅಂತ ಅಳಿಮಯ್ಯನೇ ಬೆದರಿಕೆ ಹಾಕಿದ್ದ. ಯಾವಾಗ ಕಿಡ್ನಾಪ್ ಬೆದರಿಕೆ ಕರೆ ಬಂತೋ ಚೈತ್ರಾ ಸಹೋದರಿ ಲೀಲಾ ಸೀದಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುತ್ತಿದ್ದಂತೆ ಖಾಕಿ ಪಡೆ ಫುಲ್ ಆಕ್ಟಿವ್ ಆಗಿದೆ. ಯಾವಾಗ ಕೇಸ್ ದಾಖಲಾಗಿದೆ ಅನ್ನೋದು ಗೊತ್ತಾಯ್ತೋ ಗಂಡನೇ ಪತ್ನಿಯನ್ನ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾನೆ. ಆದರೆ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಇಬ್ಬರು ಆರೋಪಿಗಳನ್ನ ಕರೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಈ ವೇಳೆ ಕೌಟುಂಬಿಕ ವಿಷಯವನ್ನ ನಾವೇ ಬಗೆಹರಿಸಿಕೊಳ್ತೀವಿ ಅಂತ ಇಬ್ಬರೂ ಹೇಳಿದ್ದಾರಂತೆ. ಆದರೆ ಕಿಡ್ನಾಪ್ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಕಾನೂನು ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆತ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್. ಈತ ಹೋದಲ್ಲೆಲ್ಲ ಜನಸಾಗರವೇ ಸೇರ್ತಿತ್ತು. ಇತ್ತೀಚೆಗೆ ಈತ ಹಾಡಿದ ಹಾಡೊಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಪೋಕ್ಸೋ ಕೇಸ್ನಲ್ಲಿ ತಗ್ಲಾಕೊಂಡಿದ್ದಾನೆ. ಉತ್ತರ ಕರ್ನಾಟಕದಲ್ಲಿ ಸಿಂಗರ್ ಮೈಲಾರಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ ಮುದುಕರವರೆಗೂ ಫೇಮಸ್. ರಿಮಿಕ್ಸ್ ಜಾನಪದ ಗೀತೆ ಹಾಡೋದ್ರಲ್ಲಿ ಮೈಲಾರಿ ಎತ್ತಿದ ಕೈ. ಇತ್ತೀಚೆಗೆ ಬಂದ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಅನ್ನುವಂತಹ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಮೈಲಾರಿ ಹವಾ ಕೂಡ ಡಬ್ಬಲ್ ಆಗಿತ್ತು. ಇಷ್ಟು ದಿನ ಹಾಡಿನ ಮೂಲಕ ಸದ್ದು ಮಾಡ್ತಾ ಇದ್ದ ಮೈಲಾರಿ ಈಗ ಬೇಡದ ವಿಷಯಕ್ಕೆ ಸದ್ದು ಮಾಡ್ತಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ವಿರುದ್ಧ ಪೋಕ್ಸೋ ಕೇಸ್. ಸಿಂಗರ್ ಸುತ್ತ ಸುತ್ತಿಕೊಂಡಿದೆ ಪೋಕ್ಸೋ ಉರುಳು. ಉತ್ತರ
ಕರ್ನಾಟಕದಲ್ಲಿ ಯಾವುದೇ ಜಾನಪದ ಕಾರ್ಯಕ್ರಮ ಇರಲಿ ಅಥವಾ ಆರ್ಕೆಸ್ಟ್ರಾ ಇರಲಿ, ಅಲ್ಲಿ ಮೈಲಾರಿಯ ಒಂದಲ್ಲ ಒಂದು ಸಾಂಗ್ ಇದ್ದೇ ಇರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಮೈಲಾರಿ ಫೇಮಸ್. ಆದ್ರೆ ಈಗ ಇದೇ ಮೈಲಾರಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಿದ್ದಾರೆ. ಸಂಗೀತ ಕಾರ್ಯಕ್ರಮಕ್ಕೆ ಹೋಗಿದ್ದ ವೇಳೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅಪ್ರಾಪ್ತ ಬಾಲಕಿ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ನನ್ನ ರಾಗ ನಂಬಿದ ಮೈಲಾರಿ ಏನಾದ ನಿನ್ನ ಪ್ರೀತಿಯಾಗ ಆಗ್ಯನ ನೋಡ ಬರುವಾಗ. ಅಕ್ಟೋಬರ್ 23ನೇ ತಾರೀಕು ಮಹಾಲಿಂಗಪುರದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ಅಪ್ರಾಪ್ತಿಯನ್ನು ಕೂಡ ಕರ್ಕೊಂಡು ಹೋಗಿದ್ರಂತೆ. ಈ ಕಾರ್ಯಕ್ರಮ ಮುಗೀತಾ ಇದ್ದಂತೆ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಅಲ್ಲೇ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿದ್ರು. ಈ ವೇಳೆ ಬಾಲಕಿ ಮೇಲೆ ಕಣ್ಣಾಕಿದ ಮೈಲಾರಿ, ನೀನು ನನ್ನ ಜೊತೆ ರಿಲೇಶನ್ಶಿಪ್ನಲ್ಲಿ ಇರು, ನಿನ್ನನ್ನ ಫೇಮಸ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಇದನ್ನ ಒಪ್ಪದಿದ್ದಾಗ ಹಲ್ಲೆ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ರಂತೆ. ಅಲ್ಲದೆ ತಮ್ಮ ಪಾಪದ ಕೃತ್ಯವನ್ನ ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕಿದ್ರು ಅಂತ 7 ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಎಫ್ಐಆರ್ ಅಲ್ಲಿ 15 ವರ್ಷ 5 ತಿಂಗಳದ್ದು ಒಂದು ಅಪ್ರಾಪ್ತ ಬಾಲಿಕ ಮೇಲೆ ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ. ಅದೇ ಪ್ರಕಾರ ನಮ್ಮ ಮಾಲಿಕ್ಪುರ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿದೆ. 7 ಜನ ಮೇಲೆ ಎಫ್ಐಆರ್ ಇದೆ. ಅಲ್ಲಿ ಮ್ಯೂಸಿಕ್ ಮಲಾರಿ ಅದ್ರ ಜೊತೆಗೆ ಇನ್ನೂ 6 ಜನ ಮೇಲೆ ಎಫ್ಐಆರ್ ಇದೆ. ಅಕ್ಯೂಸ್ಡ್ ಪರ್ಸನ್ ಯಾರಿದ್ರೆ ನಮ್ಮ ಇರೋ ಪ್ರಕಾರ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಅವರು ಕೋಲಾರ ಜಿಲ್ಲೆ ಅವರು ಇರ್ತಾರೆ. ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೋ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಈಗ ನಾವು ಎಫ್ಐಆರ್ ರಿಜಿಸ್ಟರ್ ಮಾಡಿದೀವಿ, ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಪ್ರಕರಣ ದಾಖಲಿಸಿಕೊಂಡಿರೋ ಬಾಗಲಕೋಟೆ ಪೊಲೀಸರು ಸಿಂಗರ್ ಮೈಲಾರಿಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ನೇಮು ಫೇಮು ತಲೆಗೇರ್ತಾ ಇದ್ದಂತೆ ಮಾಡಬಾರದನ್ನ ಮಾಡೋದಕ್ಕೆ ಹೋಗಿ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದಾನೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಆತನಿಗೆ ಫಾರಿನ್ನಲ್ಲಿ ಕೆಲಸ ಮಾಡೋ ಆಸೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಏಜೆಂಟ್ ಒಬ್ಬ ಬೀದಿಗೆ ತಂದು ನಿಲ್ಲಿಸಿದ್ದಾನೆ. ಸಾವಿರಾರು ರೂಪಾಯಿ ಕಿತ್ಕೊಂಡು ದುಬೈನಲ್ಲಿ ಭಿಕ್ಷೆ ಬೇಡುವಂತೆ ಮಾಡಿದ್ದಾನೆ. ಏಜೆಂಟ್ ನಂಬಿ ಫಾರಿನ್ಗೆ ಹೋಗೋರು ಎಚ್ಚರ ಎಚ್ಚರ. ಕೆಲಸ ಕೊಡಿಸ್ತೀನಿ ಅಂತಾರೆ, ಬೀದಿಗೆ ತಂದು ನಿಲ್ಲಿಸ್ತಾರೆ. ಈಗೀಗೆಲ್ಲ ಯಾರನ್ನ ನಂಬಂಗಿಲ್ಲ ಬಿಡಿ. ಯಾಕಂದ್ರೆ ಮಾತಲ್ಲೇ ಮರಳು ಮಾಡುವಂತ ಮನೆಹಾಳರು ಊರೂರಲ್ಲೂ ಉಟ್ಕೊಂಡಿರ್ತಾರೆ. ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಮಾತನಾಡ್ತಾರೆ. ಇವರ ನವರಂಗಿ ಕತೆಗಳನ್ನ ನಂಬ್ಕೊಂಡ್ರೆ ಜೇಬು ಖಾಲಿ, ಜೀವನವೂ ಖಾಲಿ ಆಗೋಗುತ್ತೆ. ಅದರಲ್ಲೂ ಫಾರಿನ್ನಲ್ಲಿ ಕೆಲಸ ಕೊಡಿಸ್ತೀವಿ, ಕೈ ತುಂಬಾ ಸಂಬಳ ಸಿಗೋ ಹಾಗೆ ಮಾಡ್ತೀವಿ ಅನ್ನೋರನ್ನ ನಂಬಂಗೆ ಇಲ್ಲ. ಅಪ್ಪಿತಪ್ಪಿ ಫಾರಿನ್ ಕೆಲಸದ ಆಸೆಗೆ ಬಿದ್ರೆ ಈ ಅಮಾಯಕನಿಗೆ ಆದ ಸ್ಥಿತಿ ಆಗತ್ತೆ ನೋಡಿ. ದುಬೈ ಕೆಲಸದ ಆಸೆಯನ್ನ ತೋರಿಸಿ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕಂತೆ ಕಂತೆ ಕಾಸು ಕಿತ್ಕೊಂಡು ತುತ್ತು ಅನ್ನಕ್ಕೂ ಪರದಾಡುವಂತೆ ಮಾಡಿದ್ದಾರೆ. ಈಗೀಗೆಲ್ಲ ಫಾರಿನ್ನಲ್ಲಿ ಕೆಲಸ ಕೊಡಿಸ್ತೀವಿ ಅನ್ನುವಂಥ ಏಜೆಂಟ್ರುಗಳು ಗಲ್ಲಿ ಗಲ್ಲಿಯಲ್ಲೂ ತಲೆ ಎತ್ತುತ್ತಾ ಇದ್ದಾರೆ. ನಾವೇ ಪಾಸ್ಪೋರ್ಟ್, ವೀಸಾ ಕೊಡಿಸ್ತೀವಿ, ಒಂದೊಳ್ಳೆ ಹುದ್ದೆಯನ್ನ ಕೊಡಿಸ್ತೀವಿ, ಎಂತಿಷ್ಟು ಕಾಸು ಕೊಟ್ರೆ ಸಾಕು ಅಂತ ಹಸಿ ಹಸಿ ಆಸೆಯನ್ನ ಹುಟ್ಟಿಸ್ತಾರೆ. ಈ ಅಮಾಯಕನಿಗೆ ಆಗಿದ್ದು ಇದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಅಲಗೂಡ ಗ್ರಾಮದ ದೌಲಪ್ಪ ಅನ್ನುವಂಥ ಯುವಕನಿಗೆ ಫಾರಿನ್ ಕೆಲಸದ ಆಸೆಯನ್ನ ತೋರಿಸಿದ್ದಾರೆ. ದುಬೈ ಕಂಪನಿಗಳ ಜೊತೆ ನಮಗೆ ಲಿಂಕ್ ಇದೆ, ಇಲ್ಲಿಂದ ಹೋದ್ರೆ ಲಕ್ಷಾಂತರ ರೂಪಾಯಿ ಸಂಬಳ ಸಿಗುತ್ತೆ ಅಂತ ಆಸೆಯನ್ನ ಹುಟ್ಟಿಸಿದ್ದಾರೆ. ಏಜೆಂಟರ ಮಾತು ನಂಬಿಕೊಂಡು ಸಾವಿರಾರು ರೂಪಾಯಿ ಕಾಸು ಕೊಟ್ಟಿದ್ದಾನೆ. ಕೊನೆಗೆ ಎಲ್ಲ ಅಂದ್ಕೊಂಡಂತೆ ದುಬೈ ಫ್ಲೈಟ್ ಅನ್ನು ಕೂಡ ಹತ್ತಿದ್ದಾನೆ. ಅಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಯಾವಾಗ ದುಬೈಗೆ ಕಾಲಿಟ್ನೋ ಅಸಲಿ ಸತ್ಯ ದರ್ಶನವಾಗಿದೆ. ಅಲ್ಲಿ ಬರಕ್ ಹೋಗ್ಬೇಡ್ರಿ, ಇಲ್ಲ ದುಬೈದಾಗ ಯಾವ್ದು ಕಂಟ್ರಿ ಮೇಲೆ ಮತ್ತ ನೀವು ಈ ತರ ಮಾಡ್ದಂದ್ರ ನಿಮ್ಮ ಏಜೆಂಟ್ ದುಡ್ಡು ತಿಂತಾರ. ಮತ್ತು ನಿಮಗೆ ಇಲ್ಲ ಅಲ್ಲೇ ಒಂದ್ ಹೇಳ್ತಾರ ದಂಧ್ಯ, ಮತ್ ಇಲ್ಲೇ ಒಂದ್ ದಂಧ್ಯ ಕೊಡ್ತಾರ. ಮತ್ತ ನೀವ್ ಫೋನ್ ಹಚ್ಚಂದ್ರ ನಿಮ್ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರ್ರಿ ಅವ್ರ. ನಂಗ ಇದೇ ಮಾಡ್ಯಾರ ಅವ್ರ, ಅಲ್ಲ ಫ್ರಾಡ್ ಮಾಡ್ಯಾರ. ಮತ್ತ ನಾ ಅಂದ ಅಗ್ರಿಮೆಂಟ್ ಮೇಲೆ ಸೈಡ್ ಮಾಡೋ ಅಂದನ. ಅವನ್ ಏನಂತ, ಅಲ್ಲಿ ಏನ್ ದಂಧೆ ಇಲ್ಲ, ಬರೀ ಸೊಪ್ಪೆ ದಂಧೆ ಅದ, ಇಲ್ಲಿ ಕಂಪನಿಯಾಗ ದಂಧೆ ಅದ ಅಂತ ಕಳ್ಸ್ಬಿಟ್ರಿ. ಕೆಲ್ಸಕ್ಕಾಗಿ ಅಲೆದಾಡುವಂತ ಯುವಕರೇ ಇವರ ಟಾರ್ಗೆಟ್. ಏಜೆಂಟ್ ನ ನಂಬ್ಕೊಂಡು ದುಬೈಗೆ ಹೋಗಿದ್ದಂತ ದೌಲಪ್ಪ ಬಿಡಿಗಾಸಿಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಎಲ್ಲಿರುವಂತ ಏಜೆಂಟ್ರಿಗೆ ಫೋನ್ ಮಾಡಿದ್ರೆ 6 ತಿಂಗಳು ಕೆಲಸ ಮಾಡು, ಆಮೇಲೆ ಬೇರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಂತೆ. ಆದ್ರೀಗ 6 ತಿಂಗಳಾದ್ರೂ ಏಜೆಂಟ್ರ ಸುಳಿವಿಲ್ಲ. ಅತ್ತ ಕೆಲಸ ಕೊಟ್ಟ ಕಂಪನಿ ಪಾಸ್ಪೋರ್ಟ್ ಕಸಿದುಕೊಂಡಿದ್ದು 1 ಲಕ್ಷ ಕೊಟ್ಟರಷ್ಟೇ ಪಾಸ್ಪೋರ್ಟ್ ಕೊಡೋದು ಅಂತಿದ್ದಾರಂತೆ. ದುರಂತ ಅಂದ್ರೆ 6 ತಿಂಗಳು ಕೆಲಸ ಮಾಡಿದ್ದಕ್ಕೆ ಸಂಬಳವನ್ನೇ ಕೊಟ್ಟಿಲ್ಲ. ಈಗ ಇಲ್ಲ 6 ತಿಂಗಳು ಬಂದ್ ಕೆಲಸ ಮಾಡ್ದೇವ್. ಅವ್ 6 ತಿಂಗಳ ಮೇಲೆ ಕೆಲಸ ಕಂಪನಿಗಡೆ ಇಲ್ಲ. ಮತ್ ಕಂಪನಿ ಏನಂತಾರ, ನಮ್ ಪಾಸ್ಪೋರ್ಟ್ ಕೊಡು ಅಂತಾರ. ನೀವ್ 6,000 ರೂಪಾಯಿ ಕೊಡ್ರಿ. ಕಂಪನಿ ಇಲ್ಲಿ ದುಬೈದ 6,000 ರೂಪಾಯಿ ಕೊಡ್ಬೇಕ, ನೀವ್ ಹೋಗ್ಬೇಕು ಊರಿಗ ಹಂಗಂತ ಹೇಳ್ತಾರ್ರಿ. ನಾ ಏನು 6 ತಿಂಗಳ ಮೇಲೆ ಮಾಡಿ ಮತ್ತ 7ನೇ ತಿಂಗಳದಾಗ ಅವ್ನಿಗೆ ಹೇಳ್ತೇವ್, ನಾವು ಫೋನ್ ಮಾಡಿ
ನೀ ಇಲ್ಲಿನ ಜಮಾಸ್ಲಾಲ ಮತ್ ಊಟ ಇಲ್ಲ ಏನಿಲ್ಲ, ಪಗಾರ ಕೊಡೋದ ಬರಬಾರ್ದು, 2 ತಿಂಗಳು ಒಂದ್ಸಲ ಪಗಾರ ಕೊಡ್ತಾನ. ಕೆಲಸ ಇಲ್ಲದೆ ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಗೊತ್ತು ಪರಿಚಯ ಇಲ್ಲದಂತ ದೇಶದಲ್ಲಿ ತುತ್ತು ಅನ್ನಕ್ಕೂ ಪರದಾಡ್ತಿದ್ದಾನೆ. ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಒಟ್ನಲ್ಲಿ ದುಡ್ಡಿನ ಆಸೆಗೆ ಅಮಾಯಕರ ಜೀವನದ ಜೊತೆ ಚಲ್ಲಾಟ ಆಡೋರಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಆತ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದ. ಹುಡುಗಿ ಉಡುಪಿಯಲ್ಲಿದ್ಲು. ನಿಶ್ಚಿತಾರ್ಥಕ್ಕೆ ಬರಬೇಕು ಅನ್ಕೊಂಡಿದ್ದವನಿಗೆ ಕಂಪನಿಯಲ್ಲಿ ರಜೆ ಕೊಟ್ಟಿರಲಿಲ್ಲ. ಹೀಗಾಗಿ ಆನ್ಲೈನ್ನಲ್ಲೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಕೆಲಸಕ್ಕೆ ರಜೆ ಕೊಡ್ಲಿಲ್ಲ ಅಂತ ಆನ್ಲೈನ್ ನಿಶ್ಚಿತಾರ್ಥ. ಹುಡುಗ ಕೆನಡಾದಲ್ಲಿ, ಹುಡುಗಿ ಉಡುಪಿಯಲ್ಲಿ. ಶಿವ ಎಂಥ ಕಾಲ ಬಂತು ನೋಡಿ. ಆನ್ಲೈನ್ ಕ್ಲಾಸ್ ಆಯ್ತು, ಆನ್ಲೈನ್ ಕೆಲಸ ಆಯ್ತು, ಕೊನೆಗೆ ಮೊನ್ನೆ ಆನ್ಲೈನ್ ಆರತಕ್ಷತೆಯನ್ನು ನೋಡಿದ್ವಿ. ಇದೀಗ ಆನ್ಲೈನ್ ನಿಶ್ಚಿತಾರ್ಥ ನಡೆದಿದೆ. ಕೆನಡಾದಲ್ಲಿರೋ ವರನಿಗೆ ರಜೆ ಸಿಗ್ಲಿಲ್ಲ ಅಂತ ಆನ್ಲೈನ್ನಲ್ಲೇ ನಿಶ್ಚಿತಾರ್ಥ ಮಾಡಿದ್ದಾರೆ. LED ಸ್ಕ್ರೀನ್ ಹಾಕೊಂಡು ತಮಗೆ ತಾವೇ ಉಂಗುರ ಹಾಕಿಕೊಳ್ಳೋ ಮೂಲಕ ಆನ್ಲೈನ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಎಂಥ ನಿಶ್ಚಿತಾರ್ಥವನ್ನ ನೀವೆಂದೂ ನೋಡಿರಲ್ಲ ಬಿಡಿ. ಉಡುಪಿ ಮೂಲದ ಮೇಘನಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಚಕ್ರಭಾವಿ ಗ್ರಾಮದಲ್ಲಿ ಸುಹಾಸ್ಗೂ ಮದುವೆ ನಿಶ್ಚಯವಾಗಿತ್ತು. ಇದಕ್ಕೂ ಮೊದಲು ನಿಶ್ಚಿತಾರ್ಥ ಮಾಡೋಣ ಅಂತ 2 ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಆದರೆ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದ ಸುಹಾಸ್ಗೆ ರಜೆ ಸಿಕ್ಕಿರಲಿಲ್ಲ. ಹೀಗಾಗಿ ನಿಶ್ಚಿತಾರ್ಥಕ್ಕೂ ಬರೋದಕ್ಕಾಗಿಲ್ಲ. ಆದರೆ ಮನೆಯವರು ನಿಶ್ಚಿತಾರ್ಥ ಮಾಡಲೇಬೇಕು ಅನ್ನೋ ಆಸೆಯಲ್ಲಿದ್ರು. ಹೀಗಾಗಿ ಆನ್ಲೈನ್ ನಿಶ್ಚಿತಾರ್ಥದ ಪ್ಲಾನ್ ಮಾಡಿದ್ದಾರೆ. ಅವನು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಮಯ ಇಲ್ಲದ ಕಾರಣ ಮತ್ತು ಮದುವೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವರ್ಚುವಲ್ ಎಂಗೇಜ್ಮೆಂಟ್ನ ಅರೇಂಜ್ ಮಾಡ್ಕೊಂಡ್ವಿ. ನಾವು ಎಲ್ಲ ಕಡೆ ಕೇಳ್ತಾ ಇದ್ವಿ ವಿಡಿಯೋ ಕಾನ್ಫರೆನ್ಸಲ್ಲಿ ಎಂಗೇಜ್ಮೆಂಟಾ ಮದುವೆನಾ ಅಂಥೇಳಿ. ಸೊ ಇವಾಗ ನಮ್ಮ ಸ್ವಂತ ಅನುಭವಕ್ಕೆ ಬಂದಿದೆ. ಹಾಗಾಗಿ ಇದು ಒಂಥರ ನಮಗೆ ಹೊಸ ಅನುಭವ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸುಹಾಸ್ ಕೆನಡಾದಲ್ಲಿದ್ರೆ ಮೇಘ ಉಡುಪಿಯಲ್ಲಿದ್ಲು. ವರ ಇಲ್ಲ ಅನ್ನೋದು ಬಿಟ್ರೆ ಬೇರೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಸರಸ್ವತಿ ಭವನದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಕೆನಡಾದಲ್ಲಿದ್ದ ಸುಹಾಸ್ ಅಲ್ಲೇ ಟಿವಿ ಸ್ಕ್ರೀನ್ ರೆಡಿ ಮಾಡಿದ್ರು. ಇತ್ತ ಉಡುಪಿಯಲ್ಲೂ LED ಸ್ಕ್ರೀನ್ ಒಂದನ್ನ ಹಾಕಿದ್ದಾರೆ. ನಂತರ ವಧುವರ ಇಬ್ಬರು ಒಬ್ಬರಿಗೊಬ್ಬರು ರಿಂಗ್ ತೋರಿಸಿಕೊಂಡು ರಿಂಗ್ ಬದಲಿಸಿಕೊಂಡಿದ್ದಾರೆ. ಉಂಗ್ರಾನ ಕ್ಯಾಮ್ರಾಗೆ ತೋರಿಸಿ ದೊಡ್ಡ LED ಸ್ಕ್ರೀನ್ ಮೂಲಕ ಎಂಗೇಜ್ಮೆಂಟ್ ಅದ್ದೂರಿಯಾಗಿ ನಡೆದಿದೆ. ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ವಿದೇಶದಲ್ಲಿದ್ದಾರೆ, ನಾವು ಭಾರತದಲ್ಲಿದ್ದೀವಿ. ಅಂದರೂ 2-3 ಸೆಕೆಂಡ್ ಹೆಚ್ಚು ಕಡಿಮೆಯಲ್ಲಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ನಡೆದಿದೆ. ಈ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದ್ರೆ ಟೆಕ್ನಾಲಜಿಯನ್ನು ಒಳ್ಳೆ ಉಪಯೋಗಕ್ಕೆ ಬಳಸ್ಕೊಳ್ಳಿ. ದಯವಿಟ್ಟು ಯಾರು ದುರುಪಯೋಗ ಮಾಡಿಸ್ಕೊಂಬೇಡಿ. ಆನ್ಲೈನ್ ನಿಶ್ಚಿತಾರ್ಥ ಅನ್ನೋದು ಬಿಟ್ರೆ ಉಳಿದೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ದೂರದ ದೇಶದಲ್ಲಿದ್ರೂ ಕೂಡ ಎಲ್ಲ ಆಚಾರ ವಿಚಾರಗಳನ್ನ ಚಾಚೂ ತಪ್ಪದೆ ಪಾಲಿಸಿದ್ದಾರೆ. ಜನವರಿ 7 ಮತ್ತು 8ಕ್ಕೆ ಮದುವೆ ನಿಶ್ಚಯವಾಗಿದ್ದು ಕೆಲವೇ ದಿನಗಳಲ್ಲಿ ಸುಹಾಸ್ ಭಾರತಕ್ಕೆ ಬಂದಿಳಿಯಲಿದ್ದಾರೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.